ಪ್ರಾಚೀನ ಕಾಲದಲ್ಲಿ ಮಾತೆ ಪಾರ್ವತಿ ಮತ್ತು ಭಗವಾನ್ ಶಿವನ ನಡುವೆ ವಿಚಿತ್ರ ಘಟನೆಯೊಂದು ನಡೆಯಿತು. ಪಾರ್ವತಿ ದೇವಿಗೆ ತೀವ್ರ ಹಸಿವು ಉಂಟಾಯಿತು ಮತ್ತು ಅವರು ಶಿವನನ್ನು ಆಹಾರಕ್ಕಾಗಿ ಕೇಳಿದರು. ಆದರೆ ಶಿವನು ತಪಸ್ವಿಯಾಗಿ ಆಹಾರವನ್ನು ನಿರ್ಲಿಪ್ತತೆಯಿಂದ ನಿರಾಕರಿಸಿದರು. ಹಸಿವಿನಿಂದ ಕೋಪಗೊಂಡ ಪಾರ್ವತಿ ತಮ್ಮ ರೌದ್ರ ಸ್ವರೂಪವನ್ನು ಧರಿಸಿದರು. ತನ್ನ ಹಸಿವನ್ನು ತಾಳಲಾರದೆ ಶಿವನನ್ನೇ ಗ್ರಹಿಸಲು ಮುಂದಾದರು. ಅವರ ಮುಖಭಾವ ಅಗ್ನಿಯಂತೆ ಹೊತ್ತಿ ಭಯಾನಕವಾಗಿದ್ದು ಕಣ್ಣುಗಳು ಉರಿಯುತ್ತಿದ್ದವು. ಪಾರ್ವತಿ ದೇವಿ ತನ್ನ ಹಸಿವನ್ನು ಶಮನಗೊಳಿಸಲು ಶಿವನನ್ನೇ ಗ್ರಹಿಸಲು ಮುಂದಾದರು. ಈ ಅಪರೂಪದ ಘಟನೆಯನ್ನು ಗಮನಿಸಿದ ಶಿವನು ತನ್ನ ದಿವ್ಯ ಶಕ್ತಿಯನ್ನು ಬಳಸಿ ಪಾರ್ವತಿ ದೇವಿಯನ್ನು ತಕ್ಷಣವೇ ಬದಲಿಸಿದರು. ಪಾರ್ವತಿ ಹೊಗೆ ರೂಪಕ್ಕೆ ಪರಿವರ್ತನೆಗೊಂಡರು. ಧೂಮಾವತಿಯ ಉದಯವಾಯಿತು ಮತ್ತು ಧೂಮಾವತಿ ಎಂಬ ಹೊಸ ರೂಪವನ್ನು ಪಡೆದರು. ಅವರ ದೇಹ ಹೊಗೆಯಂತೆ ಆವರಿಸಿಕೊಂಡಿತ್ತು. ಧೂಮಾವತಿ ದೇವಿಯ ಸ್ವರೂಪವು ಜಗತ್ತಿನ ಅನಿತ್ಯತೆ, ತ್ಯಾಗ ಮತ್ತು ವೈರಾಗ್ಯವನ್ನು ಪ್ರತಿನಿಧಿಸುತ್ತದೆ. ಅವಳನ್ನು ಪೂಜಿಸುವವರು